ನಾವೊಂದು ಮಾತುಕತೆಗೆ ಹೋಗ್ಬೋದಾ? ಪುನೀತ್ ರಾಜ್ಕುಮಾರ್ ಕಣ್ಣು ಹೆಂಗಿತ್ತಂದ್ರೆ ನನಗೆ ಬಿಟ್ಟು ನಾನೇ ಕಾಡಿಗೆ ನುಗ್ಗಿ ಹೇಳ್ಕೊಂಡ್ ಬರೋದು ಹತ್ರ ಅಥವಾ ನುಗ್ಗಿ ಫೈಟ್ ಮಾಡೋ ತರ ಅಥವಾ ನುಗ್ಗಿ ಹೊಡಿಯೋಣ ಅನ್ನೋರು ಇತ್ತು. ರಾಜ್ಕುಮಾರ್ ಅವ್ರು ಯಾವ ತರ ಇಲ್ಲಿ ಮಾಡೋದು, ನಾವ್ ಯಾಕೆ ಆ ತರ ಕಮ್ಮಲ್ ಮಾಡೋ ಬರ್ಬೋದು, ನಾನು ನಿಂತ ಬರ್ತೀನಿ ನಡೀರ ಹತ್ರ ಲೆವೆಲ್ ಇತ್ತು ಪುನೀತ್ ರಾಜ್ಕುಮಾರ್. ಆ ಕಣ್ಣು ಮತ್ತು ನೋಡ್ತಾರೆ ಮಾತು ಇಷ್ಟ ಗೌರ್ಮೆಂಟ್ ಅಂತ ಅಟೆಂಪ್ಟ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ, ಅದ್ರ ಡಿಪಾರ್ಟ್ಮೆಂಟ್ ಹಾರ್ಡ್ ವರ್ಕ್ ಮಾಡ್ತಾರೆ. ಏನ್ ಮಾಡೋದು, ತಮಿಳ್ನಾಡು ಗೌರ್ಮೆಂಟ್ ಸಿಕ್ಕೊಂಡಿದ್ರು, ಕಾಡೋಗಿ ಪೊಲೀಸ್ ಹೋಗಂಗಿಲ್ಲ. DCP ಕೆಂಪಯ್ಯ ತಕ್ಕಂದ ಬಾಕ್ತಾರೆ. ಸರಿ ಕೆಂಪಯ್ಯ ಬಂದು DCP ಅಂತ ಕೂತ್ಕೊಳ್ಳಿ ಸುಮ್ಮನೆ ಅಂತ. ನಾನು ಇವ್ರು ಕೂತ್ಕೊಳ್ಳಿ ಅಂದ್ರೆ ಯಾಕೆ ಕೂತ್ಕೊಳ್ಳಿ ಕೂತ್ಕೊಂಡು ತಲೆ ಕೆಟ್ಟುತ್ತೆ. ಮೊದಲೇ ಒಂದ್ಸರಿ ಚೆನ್ನಾಗಿ ರುಬ್ಬೋರೆ 92 2 ಕಾಲು ಫ್ಯಾಕ್ಚರ್ ಮಾಡೋರೆ, 3 ಜೈಲಿಗೆ ಕಳ್ಸೋರೆ. ನೆಕ್ಸ್ಟ್ ಏನ್ ಕಮಿಷನ್ ಬಂದ್ಬಿಟ್ರೆ ತಿರ್ಗಿ ಯಾಕೆ ಬತ್ತಲ್ಲ ಅಂತ ನಮಸ್ಕಾರ ಸರ್ ಅಂತೀನಿ. ನಮ್ಮ ಜೊತೆ ಎಲ್ಲಾ ಜೊತೆ ಇದ್ದಾರೆ, ನಮ್ಮ ಇಂಟೆಲಿಜೆನ್ಸ್ ಟ್ರೂಪು ಇದ್ದಾರೆ, ತಮಿಳ್ ಸಂಘಟನೆ ಇದ್ದಾರೆ. ನಾವೆಲ್ಲ ಸೇರಿ ಪ್ಲಾನ್ ಮಾಡ್ತಾ ಇದೀವಿ. ನಾವು ನಮ್ಮ ಟ್ರೂಪು ಸಪ್ರೇಟ್ ಆಗಿದೆ. ಪಾರ್ವತಮ್ಮ ಅವರು ಎದೇನೋ ಅನ್ನೋ ಕಾಣಿದ್ರು ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಯಾಕೆ ಪಾರ್ವತಮ್ಮ ಇಲ್ಲಿ ಹಾಸ್ಪಿಟಲ್ಗೆ ಕಾಡಿಗೆ ಕಳಿಸ್ಕೊಡ್ದು, ನಮ್ಮ ಯಜಮಾನ್ರು ಮನೆಗೆ ಬರೋಲ್ಲ, ನಾನು ಕಾಡು ಹತ್ರ ಕೂತ್ಕೊಳ್ತೀನಿ ಅಂತ ಹೇಳಿ ನಕೀರನ್ ಗೋಪಾಲು 3ನೇ ಸಮಾನ ಹೋಗಿತ್ತು. ನಾನು ಸುಮ್ಮನೆ ಹೋಗ್ತಲ್ಲ, ಅವನು ಪೇಮೆಂಟ್ ತಗೊಂಡು ಅಷ್ಟೇನಲ್ಲಿ ಒಂದೊಂದು ರೌಂಡಿಗೆ ಹೆವಿ ಪೇಮೆಂಟ್ ತಗೊಳ್ಬೇಕಲ್ಲ. ಒಂದೊಂದ್ಸರಿ ಹೋದ 5 ಕೋಟಿ 3 ಕೋಟಿ ತಗೊಳ್ತಾನೆ, 4 ಕೋಟಿ 10 ಕೋಟಿ ತಗೊಳೋನು. ಅಮಾವಾಸ್ಯೆ ದಿನ ವೀರಪ್ಪನ ಎಲ್ಲ ಅವನ ಹತ್ರ ಗನ್ನು ಮಚ್ಚು ಅಂತ ಏನೋ ನಾವು ಉಪಯೋಗಿಸಿದ್ರೆ ಎಲ್ಲ ಪೂಜೆ ಮಾಡಿ ಒಂದು ದೇವತೆ ಹತ್ರ ಪೂಜೆ ಮಾಡಿ ಅದಕ್ಕೆ ಇಟ್ಬಿಡ್ತಾನೆ. ಅವತ್ತು ಎತ್ತಲ್ಲ ಅವನು. ಇವನೇನು ಮಾಡೋಣ, ಮಚ್ಚುಲೆಲ್ಲ ಪೂಜೆ ಮಾಡಲಿ ಇರ್ತಾರೆ ಎಲ್ಲ ಇಟ್ಟಿದ್ದ ಪೂಜೆ ಮಾಡ್ತಲ್ಲ, ಯಾವುದೋ ಮಚ್ಚು ಎತ್ತು ಬಿಸಾಕೋನ. ಈ ಸಂಜೆ ವೆಂಕಟೇಶು ಆ ಟೈಮಲ್ಲಿ ದೊಡ್ಡ ಹೆಸರು, ಆ ಟೈಮಲ್ಲಿ ಎவ்வளோ ದೊಡ್ಡ ಹೆಸರು ಅವ್ರಿಗೂ. ಈ ಸಂಜೆ ವೆಂಕಟೇಶ್ ಪೇಪರ್ ಇತ್ತು. ಈ ಸಂಜೆ ವೀಕ್ಲಿದು ಅವರು ಪೇಪರ್, ಅವ್ರದ್ದು ಒಂದು ಪೇಪರ್ ಇತ್ತು 4 ಗಂಟೆ. ಅವ್ರ ಪೇಪರ್ ಸಿಕ್ಕಾಪಟ್ಟೆ ಅರಾಬಿ ಅವ್ರು ಜೋರಾಗಿ ಬರೀತಾರೋ. ಅದೇ ಥರ ಯಾವ ಪೇಪರಲ್ಲಿ ಯಾರ್ಯಾರು ಏನು ಬರೀತಾರೆ ಅನ್ನೋದು ಅಬ್ಸರ್ವ್ ಮಾಡ್ತಾರೆ. ಅವರು ಯಾರ್ಯಾರು ಓಡಾಟ ಮಾಡ್ತಾವ್ರೆ, ಏನು ಮಾಡ್ತಾವ್ರೆ ಅಂತ ಎಲ್ಲ ನೋಡ್ತಾರೆ. ಅದು ನಮ್ಮದು ವಾರಪತ್ರಿಕೆ ಸಿಕ್ಕಾಪಟ್ಟೆ ಫೋರ್ಸಾಗಿ ಬೈಯೋದು ಬರೆಯೋದು, ಆ ಏನು ಕಾರಣಕ್ಕೆ ಹಿಂಗಾಯ್ತು ಅಂತ ಫೋರ್ಸ್ ಮಾಡಿ ನೋಡ್ತಾರೆ. ಜೊತೆಗೆ ನಾವು ಎಲ್ಲ ಗುಂಪುಗಳು ಕಟ್ಕೊಂಡು ನಾವು ಮೀಟಿಂಗ್ ಮಾಡ್ತಾ ಇರೋದು, ಪ್ರೋಗ್ರಾಮ್ಗಳು ಮಾಡ್ತಾ ಇರೋದು. ಜೊತೆಗೆ ಎಲ್ಲ ತಮಿಳ್ ಸಂಘಟನೆಯಿಂದ ಎಲ್ಲ ಒಂದೊಂದು ಏರಿಯಾದಿಂದ ಎಲ್ಲ ಲೀಡರ್ಗಳನ್ನ ಕರೆಸಿ 2-3 ಮೀಟಿಂಗ್ ಮಾಡ್ತಾ ಇರೋದು. ಅವ್ರ ಲ್ಯಾಕಸ್ ನಾವು ಮಾತಾಡ್ತಾ ಇದ್ದೀವಿ ಅಂದರೆ ನಮ್ಗೆ ಆ ಕಡೆ ಸೋರ್ಸ್ ಸಿಗುತ್ತಾ, ನಾವಲ್ಲಿ ಮಾತುಕತೆಗೆ ಹೋಗ್ಬೋದಾ? ಯಾರೋ ಒಬ್ರು ಟಚ್ ಇರ್ತಾರಲ್ಲ, ಸುತ್ತಮುತ್ತ ಊರ್ನೂರು ಆ ಕಡೆ ಊರ್ನೂರು ಆ ಥರ. ಅದಕ್ಕೆ ಅವ್ರಿಗೆ ಸಂಘಟನೆ ಇಲ್ಲ, ಅವ್ರ ನಾಲೆಜಬಲ್ಸ್. ಪ್ರತಿಯೊಬ್ಬ ಸಂಘಟನೆ ಮಾಡಿ ಇರೋಲ್ಲ, ಸೊ ನಾಲೆಜಬಲ್ ಪರ್ಸನ್ಗಳೆಲ್ಲ ಅವರು. ಸೊ ದೊಡ್ಡ ಮನುಷ್ಯ ಅವರು. ಅವ್ರ ಮೂಲಕ ಸೋರ್ಸ್ ಸಿಗುತ್ತಾ ಅನ್ನೋ 2 ಮೀಟಿಂಗ್ ಮಾಡಿದ್ದೆ ಆಲ್ರೆಡಿ. ಇವೆಲ್ಲ ಕಿವಿಗೆ ಬೀಳ್ತಾ ಇತ್ತು ಸಂಜೆ ವೆಂಕಟೇಶ್. ಇವ್ರೇನು ಪಾರ್ವತಮ್ಮ ಇವ್ರು ಮಾತಾಡ್ಕೊಂಬಂದು ನಮ್ಗೆ ಕರ್ಕೊಂಡು ಹೋದ್ರು ಅಥವಾ ಪಾರ್ವತಮ್ಮ ಹೇಳಿ ಕಳ್ಸೋ ನಮ್ಗೆ ಅದು ವಿಷಯ ಗೊತ್ತಿಲ್ಲ, ನಂಗೆ ಕೇಳೋಕೆ ಹೋಗಿಲ್ಲ. ಆಮೇಲೆ ಈ ಸಂಜೆ ವೆಂಕಟೇಶ್ ನಮ್ಮನ್ನ ಅವ್ರ ಆಫೀಸ್ನಾಗ ಕರ್ಸ್ಕೊಂಡು ಕಾಫಿ ಕುಡಿದು ಕರ್ಕೊಂಡು ಹೋದ್ರು. ರಾಜ್ಕುಮಾರ್ ಅವ್ರ ಮನೆ ಕರ್ಕೊಂಡು ಹೋದ್ರು. ರಾಜ್ಕುಮಾರ್ ಹಳೆ ಮನೆಗೆ ಹೋಗಿದ ತಕ್ಷಣ ಇಂಟ್ರೆಸ್ಟಿಂಗ್ ಹತ್ತು ಹೋಗಿದ ತಕ್ಷಣ ಒಳಗೆ ಲೆಫ್ಟ್ ಒಂದು ಹಾಲು ಕೂತ್ಕೊಳ್ಳೋದು, ಅದು ಎದುರು ಒಂದು ದೊಡ್ಡ ರೂಮ್ ಕೂತ್ಕೊಳ್ಳೋದು. ಇದು ಬಿಟ್ಟು ಮುಂದಕ್ಕೆ ಇನ್ನೊಂದು ದೊಡ್ಡ ಹಾಲ್ ಇತ್ತು ಮನೆಯೊಳಗೆ. ಆ ಹಾಲಿಗೆ ನಮ್ಮನ್ನ ಸ್ಟ್ರೈಟಾಗಿ ಕರ್ಕೊಂಡು ಜನ, ತುಂಬ ಜನ ಮನೆ ಮುಂದೆ ಒಂದು 500,000 ಜನ ಇದ್ದಾರೆ. ಲೀಡರ್ಗಳು, ಅಲ್ಲಿ ಸಂಘಟನೆ ಲೀಡರ್, ಈ ಸಂಘಟನೆ ಲೀಡರ್, ಕನ್ನಡ ಸಂಘಟನೆ ಲೀಡರ್ಗಳು, ಪ್ರತಿಯೊಬ್ಬರು 1,000 ಜನ ಮೇಲೆ ಇದ್ದ. ಆ ಕಡೆ ಹೊರಡೆ ಕೂತು ಎಲ್ಲ ಇಂಥವ್ರು ಸ್ಟ್ರೈಟಾಗಿ ಕರ್ಕೊಂಡು ನಮ್ಮ ಮನೆ ಬಿಡೋದು. ನಾವು ಅವ್ರ ಕಾರೊಳಗೆ ಹೋದ್ವಿ. ಅಲ್ಲಿಂದ ನಮ್ಮ ಗಾಡಿ ಹಿಂದೆ ಬಂತು, ಅವ್ರ ಗಾಡಿ ಬಿತ್ತು. ಹೋದ್ರೆ ಹಾಲೊಳಗೆ ಹೋಗಿದ ತಕ್ಷಣ ನಾವು ಕೂತಿದ ತಕ್ಷಣ ಫಸ್ಟು ಪಾರ್ವತಮ್ಮರು ಬಂದರು, ಕೂತ್ಕೊಂಡ್ರು. ಆಮೇಲೆ ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ 3 ಜನ ನಮ್ಮ ಮುಂದೆ ಎದುರು ಸೋಫಾನಲ್ಲಿ ಕೂತರು. ನಾವು ಹೋಗುವಷ್ಟೊತ್ತಿಗೆ ನಮ್ಮ ಬಗ್ಗೆ ಸಾಕಷ್ಟು ತಿಳ್ಕೊಂಡಿರೋದು ಪುನೀತ್ ರಾಜ್ಕುಮಾರ್ ನಮ್ಮ ಬಗ್ಗೆ. ಯಾಕಂದರೆ 3 ಜನ ಫಸ್ಟ್ ಟೈಮ್ ನೋಡ್ತಾ ಇರೋದು, ಫೇಸ್ ಟು ಫೇಸ್ ಮಾತಾಡ್ತಾರೆ. ಪಾರ್ವತಮ್ಮಗೂ ಫಸ್ಟ್ ಟೈಮ್ ಫೇಸ್ ಟು ಫೇಸ್ ಮಾತಾಡ್ತಾರೆ. ನಮ್ಗೆ ನೋಡಿದ ತಕ್ಷಣ ಪುನೀತ್ ರಾಜ್ಕುಮಾರು ನಮ್ಗೇನೆ ಕಣ್ಣು ನೋಡ್ತಾರೆ ಒಂದೇ ಥರ. ಅವಾಗ ಚಿಕ್ಕ ವಯಸ್ಸು ಪುನೀತ್ ರಾಜ್ಕುಮಾರ್ ಕಣ್ಣು ಹೆಂಗಿತ್ತಂದ್ರೆ ನನಗೆ ಬಿಟ್ಟು ನಾನೇ ಕಾಡಿಗೆ ನುಗ್ಗಿ ಹೇಳ್ಕೊಂಬರೋದು ಥರ ಅಥವಾ ನುಗ್ಗಿ ಫೈಟ್ ಮಾಡೋ ಥರ ಅಥವಾ ನುಗ್ಗಿ ಹೊಡಿಯೋಣ ಅನ್ನೋರು ಇತ್ತು. ಇನ್ನು ಬಗ್ಗೆ ತಿಳ್ಕೊಂಡಿನಿಂದ ನಮ್ಗೆ ಸರಿಯಾಗಿರೋ ಜನನೇ ನಮ್ಮ ಮನೆಗೆ ಬಂದವರು ಅಂತ ಆ ಥರ ಏನೋ ಅವ್ರು ಪುನೀತ್ ರಾಜ್ಕುಮಾರ್ಗೆ ಇತ್ತು ತಲೆಯೊಳಗೆ. ನಮಗೆ ಏನು ನೋಡ್ತಾರೋ ಅದೇ ಥರ. ಅಲ್ಲಿ ನೋಡ್ತಾರ ಆ ನೋವು ಮತ್ತು ದುಃಖ, ಆ ಕೋಪ, ಆ ಕಣ್ಣು ಹಂಗೆ ಉರಿತಾ ಇರೋದು ಯಾವುದು ಪುನೀತ್ ರಾಜ್ಕುಮಾರ್. ರಾಘವೇಂದ್ರ ರಾಜ್ಕುಮಾರ್ ಸುಸ್ತಾಗಿ ಪಾಪ ಸೋಫಾ ಮೇಲೆ ಕೈ ಇಟ್ಕೊಂಡು ಕೂತವ್ರು. ನಾವು ಸಾಕಷ್ಟು ನಮ್ಮ ಬಗ್ಗೆ ನಾವೇನೇನು ಮಾಡ್ತಾ ಇದ್ದೀವಿ, ನಮ್ದು ಏನೇನು ಪ್ಲಾನ್ಗಳಿತ್ತು, ರಾಜ್ಕುಮಾರ್ಗೆ ಅವ್ರು ಯಾವ ಥರ ಇಲ್ಲಿ ಮಾಡೋರು, ನಾವು ಯಾಕೆ ಆ ಥರ ತಮಿಳ್ನಾಡಿಂದ ಮಾಡೋದು ಕಿತ್ತಾಕೊಂಬರ್ಬೋದು ಅನ್ನೋವೆಲ್ಲ ಡಿಸ್ಕಷನ್ಗಳು ಗೊತ್ತಾಗಿದ್ವಿ. ಯಾರಿಗೆ? ಇವ್ರಿಗೆ ಮಾತಾಡೋರು. ಶಿವರಾಜ್ಕುಮಾರು ಸೋಫಾ ಮೇಲೆ ಒಂಥರ ಸುಸ್ತಾಗಿ ಕೂತವ್ರೆ. ಅಂದರೆ ಇವ್ರು ಯಾರು ಸ್ನಾನ ಮಾಡಿ ಎಷ್ಟು ಆಯಿತೋ, ತಿಂಡಿ ತಿಂದೆಷ್ಟು. ಶಿವರಾಜ್ಕುಮಾರ್ ಕಣ್ಣು ಇಷ್ಟಿಷ್ಟು ಒಳ್ಳೆ ಕಣ್ಣೊಳಗೆ ಹೋಗಿದೆ. ರಾಘವೇಂದ್ರ ರಾಜ್ಕುಮಾರ್ ತಲೆ ಬಗ್ಸ್ಕೊಂಡು ಆ ಫೀಲ್ಮ್ಗಳಿಗೆ ಕೂತವ್ರೆ ಸೋಫಾ ಮೇಲೆ. ಸ್ವಲ್ಪ ಗಟ್ಸ ಮಾತಾಡಿದ್ರೆ ಪಾರ್ವತ ರಾಜ್ಕುಮಾರು ಮತ್ತು ಪುನೀತ್ ರಾಜ್ಕುಮಾರು. ನಮ್ಮದು ಸುದ್ದಿ ಕೇಳಿ ಯಾರೋ ನಾವು ಮಾಡ್ತಾರೋ ಪ್ಲಾನು ಒಂದು ಯಾವುದೇ ಥರ ತಮಿಳ್ ಸಂಘಟನೆ ಕಟ್ಕೊಂಡು ಅಥವಾ ಸ್ಯಾಂಡ್ಲ್ವುಡ್ ಬಿಸ್ನೆಸ್ ವ್ಯಾಪಾರ ಮಾಡ್ತಾರೆ. ಸ್ಯಾಂಡ್ಲ್ವುಡ್ ಆ ಟೈಮ್ನಲ್ಲಿ
ಈ ಕುದೂಸು ಮತ್ತು ಇವರೆಲ್ಲ ಇವ್ರ ಜೊತೆ ಅಲ್ಲಿ ನುಗ್ಗಿ ರಾಜ್ಕುಮಾರ್ ವೀರಪ್ಪನ ಜೊತೆ ಮಾತುಕತೆಗೆ ಹೋಗೋಕ್ಕೆ ದಾರಿ ಹುಡುಕ್ತಾ ಇದ್ದೀವಿ. ಆಮೇಲೆ ಇದು ಏನೋ ಇವೆರಡು ಒಂದು ಕಡೆ ಇದು ಮಾತಾಡ್ತಾ ಇದ್ದೀವಿ, ಎಲ್ಲ ಟ್ರೂಪ್ನ ಸೇರ್ಕೊಂಡು ಮಾತಾಡ್ತಾ ಇದ್ದೀವಿ. ಎರಡನೇದು ನಾವು ಯಾಕೆ ಕಿಡ್ನಾಪ್ ಮಾಡ್ಬೋದು ಅಲ್ಲಿಂದ ಆ ಕಡೆಯಿಂದ ಅಂತ ಅದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಂದರೆ ಆ ಥರ ನಮ್ಮ ಹತ್ರ ಟ್ರೂಪ್ ಇತ್ತು, ಇವು ಆ ಥರ ಹುಡುಗರು ಇದ್ದು ನಮ್ಮ ಹತ್ರ ಏನು ಬೇಕಾದ್ರೆ ಮಾಡೋಂಥ ಟ್ರೂಪ್ ಇತ್ತು. ಅದು ಬೇರೆ ತಲೆ ಕೆಡ್ಸ್ಕೊಂತ ಇವೆಲ್ಲ ಕೇಳಿ ಪುನೀತ್ಗೆ ಥರ ಫೋರ್ಸ್ ಕಂಡು ಅಂದರೆ ನಾನು ಬಿದ್ದು ಬರ್ತೀನಿ ನಡೀರಿ ಅನ್ನೋ ಥರ ಲೆವೆಲ್ ಇತ್ತು ಅವರು ಪುನೀತ್ ರಾಜ್ಕುಮಾರ್. ಆ ಕಣ್ಣು ಮತ್ತು ನೋಡ್ತಾರೆ ಮಾತು ಒಳಗೆ ಅಂದರೆ ಪ್ರತಿ ಜನ ನಮ್ಗಿಂತ ತುಂಬ ಜನ ಹೋಗೋರಲ್ಲಿ ರಾಜ್ಕುಮಾರ್ ಪಾಪ ಎಲ್ಲ ಸಮಾಧಾನ ಮಾಡೋದು. ರಾಜ್ಕುಮಾರ್ ತುಂಬ ಒಳ್ಳೆಯವರು, ರಾಜ್ಕುಮಾರ್ ಒಳ್ಳೆತನ ಮಾಡೋರೆ, ಜನಗಳು ಊಟ ಹಾಕವ್ರೆ, ಜನಗಳು ಪ್ರೀತಿ ನಡ್ಕೊಂಡ್ರೆ, ಅದ್ವೇರು ಏನು ಮಾಡಲ್ಲ, ಅದ್ವೇರು ಬಂದೇ ಬರ್ತಾರೆ. ಗೌರ್ಮೆಂಟು ಸಾಕಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದೆ. ಗೌರ್ಮೆಂಟ್ ಅಂತ ಟೈಪ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾರೆ, ಅಲ್ಲಿ ಡಿಪಾರ್ಟ್ಮೆಂಟು ಹಾರ್ಡ್ ವರ್ಕ್ ಮಾಡ್ತಾರೆ. ಏನು ಮಾಡಿದ್ರು ತಮಿಳ್ನಾಡು ಗೌರ್ಮೆಂಟ್ ಸೇರ್ಕೊಂಡಿದೆ. ಕಾಡೊಳಗೆ ಪೊಲೀಸ್ ಹೋಗಂಗಿಲ್ಲ. ಇಷ್ಟು ದಿವಸದಿಂದ ಕಾಡು ವೀರಪ್ಪನ ಹಿಡಿಯೋಕ್ಕಾಗಿಲ್ಲ, ಇವಾಗ ಕಾಡಿಗೆ ಹೋಗೋಕ್ಕಾಗಲ್ಲ. ಅವಾಗ ಸ್ಟ್ರಿಕ್ಟ್ ಇತ್ತು. ಅವಾಗ ಕಾಡಿಂದ ಆಚೆನೇ ಪೊಲೀಸ್ ಇರಬೇಕು, ಕಾಂಪೌಂಡ್ ಕಾಡೊಳಗೆ ಪೊಲೀಸ್ ಹೋಗಂಗಿಲ್ಲ, ತಮಿಳ್ನಾಡು ಪೊಲೀಸ್ ಹೋಗಿಲ್ಲ, ಕರ್ನಾಟಕ ಪೊಲೀಸ್ ಹೋಗಿಲ್ಲ, ಬಾರ್ಡರ್ ಎಲ್ಲ ಕಾಯ್ತಾವೆ. ಆ ಅಲ್ಲೆಲ್ಲಿ ತಂದಿಟ್ಟು ವೀರಪ್ಪನ ಆ ಟೈಮ್ನಲ್ಲಿ. ಅಂತೂ ಇಲ್ಲಿಗೆ ನಾವು ಆ ಫೋರ್ಸಾಗಿ ಮಾತಾಡ್ತೀವಿ, ಸ್ವಲ್ಪ ಎಲ್ಲೋ ಒಂದು ಸ್ವಲ್ಪ ಸಮಾಧಾನ ಆಗಿರ್ಬೇಕು ಆ ಟೈಮ್ನಲ್ಲಿ. ಇಷ್ಟೆಲ್ಲ ಮಾತಾಡೋಷ್ಟು ನಾವು ಹೆಚ್ಚಕ್ಕೆ 1 hour ಆಗ್ಬಿಡುತ್ತೆ. 1 hour ಆಗುವಷ್ಟೊತ್ತಿಗೆ ಏನು ಮಾಡ್ತಾರೆ, ಇನ್ನೂ ನಾವು ಮಾತಾಡ್ತಾನೆ ಇದ್ವಿ. ಪುನೀತ್ ನಮ್ಮ ಶ್ರೀಧರ್ ಮಾತಾಡ್ತಾ ಇದ್ದಾರೆ, ಏನಾದ್ರು ತುಂಬ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ. ಪುನೀತ್ ಮಾತಾಡಬೇಕಾದ್ರೆ DCP ಕೆಂಪಯ್ಯ ತಕ್ಕಂದ ಬಾಕಲ್ತಾನೆ. ನಾನು DCP ಕೆಂಪಯ್ಯ ಇದಾಕ ಬಿಲ್ ಬಂದ್ಬಿಟ್ರು ಅಂತ ಶ್ರೀಧರ್ ಸುಮ್ಮನೆ ಕೂತ್ಕೊಳ್ಳಿ. ನಾನು ಶ್ರೀಧರ್ ಹೇಳಿದೆ, ಸರ್ ಕೆಂಪಯ್ಯ ಬಂದು DCP ಅಂತ. ಕೂತ್ಕೊಳ್ಳಿ ಸುಮ್ಮನೆ ಅಂತಾರೆ. ನಾನು ಇವ್ರು ಕೂತ್ಕೊಳ್ಳಿ ಯಾಕೆ ಕೂತ್ಕೊಳ್ಳಿ, ಕೂತ್ಕೊಂಡು ತಲೆ ಕೆಟ್ಟುತ್ತೆ. ಮೊದಲೇ ಒಂದ್ಸರಿ ಚೆನ್ನಾಗಿ ರುಬ್ಬೋರೆ, 92 ಒಳಗೆ 2 ಕಾಲು ಫ್ಯಾಕ್ಚರ್ ಮಾಡೋರೆ, 3 ಜೈಲಿಗೆ ಕಳ್ಸೋರೆ. ತಿರ್ಗಿ ನೆಕ್ಸ್ಟ್ ಏನು ಕಮಿಷನ್ ಬಂದ್ಬಿಟ್ರೆ ತಿರ್ಗಿ ಯಾಕೆ ಬತ್ತಲ್ಲವನು ಅಂತ ಎದ್ದು ನಮಸ್ಕಾರ ಸರ್ ಅಂತೀನಿ. ಶ್ರೀಧರ್ ಮತ್ತೆ ಕೇಳೋದೇ ಇಲ್ಲ, ಎದ್ದು ನಮಸ್ಕಾರ ಸರ್ ಅಂತೀನಿ. ನಾನು ನಮಸ್ಕಾರ ಅಂದರೆ ಅವ್ರು ನಮಸ್ಕಾರ ಅಂತ ಬಂದು ನಮ್ಮ ಎದುರಿಗೆ ಚೇರ್ ಮೇಲೆ ಕೂತ್ಕೊಂತಾರೆ. ನಮ್ಮ ಚೇರ್ ಮೇಲೆ ಕೂತ ಮೇಲೆ ಶ್ರೀಧರ್ ಎದ್ಬಿಟ್ಟು ಸರ್ ನಮಸ್ಕಾರ ಅಂದ್ಬಿಟ್ಟು, ನಾನು ಯಾರು ಗೊತ್ತಾಯ್ತಾ ಸರ್, ನಿಮ್ಗೆ ನೀವು ಯಾರು ಗೊತ್ತಿಲ್ಲ ಶ್ರೀಧರ್, ಗೊತ್ತು ಶ್ರೀಧರು ಅಂದರೆ ಕೆಂಪಯ್ಯನೋ ಬಂದಿದ್ದೀನಿ ಅಂತ ಫಂಕ ಆಗೋಯ್ತು. ಕೆಂಪಯ್ಯವ್ರಿಗೆ ತಲೆ ಕೆಟ್ಟು ಯಾರು ಇಷ್ಟೊತ್ತು ಮಾತಾಡ್ತಾರಲ್ಲ, ಯಾರು ಒಳ್ಳೆ ಬಿಡ್ತಲ್ಲ ಅಲ್ಲಿ ಲಾಕ್ ಮಾಡೋರೆ. ಬರೀ ನೋಡ್ರಿ ಎಷ್ಟೊತ್ತು ಆಚೆ ಕೂತಿದ್ದಾರೆ ಕೆಂಪಯ್ಯ ಅವರು, ಅದಕ್ಕೆ ಡಿಸ್ಟರ್ಬ್ ಆಗ್ಬಿಟ್ರು ಅವ್ರು ಒಂಥರ ಫಂಕ್ ಆಗ್ಬಿಟ್ರು ನಮ್ಮ ನೋಡ್ಬಿಟ್ಟು. ನಾವು ಅವ್ರು ನೋಡಿ ಫಂಕ್ ಆಗ್ಬಿಟ್ಟೆ. ಫಂಕ್ ಅಂದರೆ ಡಿಪಾರ್ಟ್ಮೆಂಟ್ ಮಾಮೂಲಿ ನಾವು ತಲೆ ಕೆಟ್ಟು ಅವ್ರು ಶಾಕ್ ಆಗೋಯ್ತು. ಏನು 3 ಜನ ಮತ್ತು ಪಾರ್ವತಮ್ಮ 1 hour ಕೂತ್ಕೊಂಡು ಮಾತಾಡ್ತಾರೆ, ಏನು ಡಿಸ್ಕಸ್ ಮಾಡ್ತಾರೋ ಅವ್ರ ಮೈಂಡ್ಗೆ. ಇಷ್ಟಾದರೂ ಕೂಡ ಆಮೇಲೆ ಶ್ರೀಧರ್ ಮಾತಾಡೋಸಿಗೆ ನಾನು ಮಾತಾಡಿದ್ದು ಮತ್ತು ಶ್ರೀಧರ್ ಮಾಡಿ ಅದೊಂದು 5 ನಿಮಿಷ ಆಯಿತು. ಅದು 5 ನಿಮಿಷ ಆಗಿದ ತಕ್ಷಣ ಪಾರ್ವತಮ್ಮ ಅವರು ಶ್ರೀಧರ್ ನೀವು ಹೊರಡ್ರಿ, ನಾವು ಪಾರ್ವತಮ್ಮ ಹೇಳ್ತೀವಿ ಮೇಡಮ್, ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ, ನಾವು 15 ದಿನದಿಂದ ನಾವು ನಮ್ಮ ಹತ್ರ ಬಂದು ಭೇಟಿ ಆಗ್ತೀವಿ, ನಾವು ಕೆಲಸ ನಾವು ಜೋರಾಗಿ ಮಾಡಿ ನಿಮ್ದು ಲೀಗಲ್ ಏನು ಮಾಡ್ತೀವಿ ನೀವು ಮಾಡ್ತಾಯಿರ್ರಿ, ನಾವಂತೂ ಸುಮ್ಮನೆ ಏನೋ ನಾವು ಮಾಡೇ ಮಾಡ್ತೀವಿ ಅಂತೇಳಿ ನಮ್ಮ ಜೊತೆ ಎಲ್ಲ ಜೊತೆ ಇದ್ದಾರೆ. ನಮ್ಮ ಇಂಟೆಲಿಜೆನ್ಸ್ ಟ್ರೂಪು ಇದ್ದಾರೆ, ತಮಿಳ್ ಸಂಘಟನೆಗಳು ಇದ್ದಾರೆ, ನಾವೆಲ್ಲ ಸೇರಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ನಾವು ನಮ್ಮ ಟ್ರೂಪು ಸಪ್ರೇಟ್ ಆಗಿದೆ, ನಾವೇನೋ ಮಾಡ್ತಾಯಿದ್ದೀವಿ, ಸ್ಮೂತಾಗಿ ಮಾಡ್ತೀವಿ ಅಂಥೇಳಿ ಅದೇ ಒಂಥರ ಸಮಾಧಾನ ಆಗ್ತಾಯಿತ್ತು ಅವ್ರಿಗೆ. ಕೆಂಪೆ ನನಗೆ ಅಂತ ತಲೆ ಬಗ್ಗಿಸ್ ಕಣ್ಣಿಗೆ ಎತ್ತಿ ನೋಡ್ತಾಯಿದ್ರು. ಸುಮ್ಮನೆ ನಮಸ್ಕಾರ ಸರ್ ಅಂತ ಬಂದಿತ್ತು. ಒಳಗೆ ಬಂದರೆ ನಾವು ಒಳ್ಳೆ ಬರ್ತೀನಿ. ಈ ಸಂಜೆ ಇಂಟ್ರೆಸ್ಟ್ ತುಂಬ ಜನ ಪರಿಚಯ ಬಂದು ಮಾತಾಡ್ತಾರೋ ಅಲ್ಲಿ, ಅವ್ರು ಬಂದು ಇವ್ರು ಬಂದೆಲ್ಲ ಮಾತಾಡ್ಬೇಕಾರೆ ಈ ಸಂಜೆ ಇಂಟ್ರೆಸ್ಟ್ ಹೊರಡಬಹುದು. ನಾವು ಒಳ್ಳೆ ಬಂದು ಅವ್ರು ಹೊರಡಬಹುದು. ಹೋಗಿ ಮಾತಾಡ್ಕೊಂಡು ಒಂದು 3-4 ನಿಮಿಷ ಅವತ್ತಿಗೆ ಒಳ್ಳೆ ಬಂದು ಅವ್ರ ಕಾರಣ ಬರ್ತಾ ಮಾತಾಡ್ಕೊಂಡ್ಬಂದ್ವಿ. DCP ಕೆಂಪಯ್ಯ ಎಷ್ಟೊತ್ತಿಗೆ ಬಂದು ಕೂತಿದ್ರು, ಒಂದು ಅರ್ಧ ಗಂಟೆ ಮೇಲೆ ಕೂತಿದ್ರು ಶ್ರೀಧರು. ಯಾರೋ ಕೆಂಪಯ್ಯ ಅವರು ಎದುರೋದು ಕೂತ್ಕೊಂಡು ಅಪ್ಪ ನಿತ್ಕೊಳ್ಳೋ ಹೋಗೋದು ಬರೋದು ನಿತ್ಕೊಳ್ಳೋದು ಈ ಥರ ಮಾಡ್ತಾರೋ, ಬಾಕ್ಲಾಕ್ ನಿತ್ಕೊಳ್ಳೋದು, ಸೊಂಟಮ್ಮನ ಕೈ ಇಟ್ಕೊಳ್ಳೋದು ಅವರು ಮಾಡ್ತಾರವರು. ಆಮೇಲೆ ಹೊರಡೆ ಬಂದರು. ನಾವು ಹೊರಡೆ ಹೋಗಿದ್ಮೇಲೆ ಕೆಂಪಯ್ಯ ಅವ್ರ ಮಕ್ಕದ ಮೇಲೆ ಮತ್ತು ಇದ್ರೊಳಗೂ ಇವ್ರು ಯಾಕೆ ಕಳಿಸಿದ್ರಿ ವಿವೇಚನೆ ಥರ ಫೀಲಿಂಗ್ ಇರಲಿಲ್ಲ. ಇವ್ರು ಏನೋ ಮಾಡ್ಬೋದು, ಮಾಡ್ತಾರೆ ಇವರು ಅನ್ನೋದು, ಇವ್ರು ಏನೋ ಕಿಲ್ಲಾಡಿಗಳು ಏನೋ ಮಾಡ್ತಾರೆ ಅನ್ನೋದು ಕೆಂಪಯ್ಯ ಮಕ್ಕದ ಮೇಲೆ ಫೀಲಿಂಗ್ ಇತ್ತು. ಅದೇ ಥರ ಅಲ್ಲಿ ನಿಮ್ಮ ಬಗ್ಗೆ ಬಾಯ್ಬಿಟ್ಟೇನು ಮಾತಾಡ್ತಾರಲ್ಲ ಆ ಥರ ಮಾತಾಡ್ತಾರೋ. ಅಂದರೆ ನಮ್ಮ ಧಾರಾವಾಹಿನೇ ಇವ್ರು ಯಾಕೆ ಕರ್ಕೊಂಬಂದು ರೋಡಿಗಳು ಇವಾಗ ಏನಾಗುತ್ತೆ ಅನ್ನೋ ಥರ ಇರಲಿಲ್ಲ, ಏನೋ ಮಾಡ್ತಾರೆ ಇವರು ಅಂಥ ಫೀಲಿಂಗ್ ಇದೆ ಅಂತ ಬಂದು ನಮಗೆ ವೆಂಕಟೇಶ್ ಇಂಟ್ರೆಸ್ಟ್ ಇರ್ತಾರೆ. ಅವ್ರ ಜೊತೆಗೆ ನಾವು ಅವ್ರ ಆಫೀಸಿಗೆ ಬಂದು ಅಲ್ಲಿ ಊಟ ಮಾಡ್ಕೊಂಡು ನಾವೇನೇ ಊಟ ಮಾಡ್ತೀವಿ ನಮ್ಮ ತಲೆಗೆ ಅದೇ ಹೋಗ್ತಾ ಇದೆ, ಏನು ಮಾಡೋದು ಅನ್ನೋದೇ ನಮಗೆ ತಲೆ ಹೋಗ್ತಾ ಇದೆ. ಯಾವ ರೀತಿ ಮಾಡ್ಬೇಕನ್ನೋದು ತಲೆ ಹೋಗ್ತಾ ಇದೆ. ನಾವು ಈ ರಾಜ್ಕುಮಾರ್ ಮನೆಯಿಂದ ಮಾತಾಡ್ಕೊಂಡು ಬಂದಮೇಲೆ ಬಂದು 2-3 ದಿನಕ್ಕೇ ಪಾರ್ವತಮ್ಮವರು ಎದೇನೋ ಅನ್ನೋ ಕಾರಣಕ್ಕೋಸ್ಕರ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಪಾರ್ವತಮ್ಮ ಹಾಸ್ಪಿಟಲ್ ಅಡ್ಮಿಟ್ ಆದರೆ ನಾನು ಮತ್ತು ಶ್ರೀಧರ್ ಮತ್ತು ನಮ್ಮ ಎಲ್ಲ ಟ್ರೂಪ್ ನಾವೊಂದು ಡಿಸ್ಕಸ್ ಮಾಡ್ತಾ ಇದ್ವಿ. ಯಾಕೆ ಪಾರ್ವತಮ್ಮರಿಗೆ ಇಲ್ಲಿ ಹಾಸ್ಪಿಟಲ್ ಹಿಂಗೆ ಕಾಡಿಗೆ ಕಳಿಸ್ಬಾರ್ದು,
ನಮ್ಮ ಯಜಮಾನ್ರು ಮನೆಗೆ ಬರೋಲ್ಲ, ನಾನು ಕಾಡು ಹತ್ರ ಬಂದು ಕೂತ್ಕೊತೀನಿ ಅಂತೇಳಿ. ಕಾಡಿಗೆ ಯಾಕೆ ಕಳಿಸ್ಬೋದು? ಅವ್ರ ಜೊತೆ ಒಂದು ಹೆಂಗಸು ಹೋಗೇ ಹೋಗ್ತಾರೆ. ನಾವು 100 ಜನ ಹೆಂಗಸರು ಕಳ್ಸೋಣ ಜೊತೆಗೆ, ಇನ್ನೇನೋ ಪ್ಲ್ಯಾನ್ ಮಾಡೋಣ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಈ ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ಏನೋ ಪ್ಲ್ಯಾನ್ ಮಾಡೋಣ ಸಮಥಿಂಗ್ ಏನೋ ಮಾಡಬೇಕು, ಸುಮ್ಮನೆ ಅಂತಿರಲ್ಲ ಬಿಡ ಅಂತ ಮಾಡೋ ಟೈಮ್ಗೆ ಏನಾಗುತ್ತೆ, ಒಂದು 3 ಡೇಸ್ಗೆ ಏನೇನು ಮಾಡ್ತಾನೆ ಅವನು, ಯಾರೋ ರಾಜ್ಕುಮಾರ್ ಜೊತೆಗೆ ಇವ್ರು 3 ಜನ ಇವ್ರು ಹೋಗಿರ್ತೀವಿ ಮನೆಗೆ ಕೆಲಸದವ್ರು ಒಬ್ಬ ಜೊತೆ, ಅವ್ರಿಗೆ ಬೇಡ ಅಂತಾರೆ, ಆದ್ರೂ ನಾನು ಹೋಗ್ತಿ ಜೊತೆ ಹೋಗಿರ್ತಾನೆ ಅವನು. ಹೋಗಿ ಅದನ್ನೇ ಮಾಡ್ತಾನೆ ಅಲ್ಲಿ ಆ ಟೈಮ್ನ ಅವ್ನ ಜೊತೆ ಹೋಗಿರ್ತಾನೆ. ಅವನೇನು ಮಾಡ್ತಾನೆ, ಅವತ್ತಿನ ದಿನ ನಕೀರನ್ ಗೋಪಾಲು 3ನೇ ಸಮಾನಿಗೆ ಹೋಗಿರ್ತಾನೆ. ಅದು ಸುಮ್ಮನೆ ಹೋಗ್ತಲ್ಲ ಅವನು, ಪೇಮೆಂಟ್ ತಗೊಂಡು ಅಷ್ಟೇನಲ್ಲಿ ಒಂದೊಂದು ರೌಂಡಿಗೆ ಹೆವಿ ಪೇಮೆಂಟ್ ತಗೊಳಕ್ಕಾಗಲ್ವಲ್ಲ. ಒಂದೊಂದು ಸರಿ ಹೋದ್ರೆ 5 ಕೋಟಿ 3 ಕೋಟಿ ತಗೊಳ್ತಾನೆ, 4 ಕೋಟಿ 10 ಕೋಟಿ ತಗೊಳೋನು. ಅವ್ನು ಹಾಕಿಸ್ ತಗೊಳ್ಳೋಷ್ಟು ಕೆಪಾಸಿಟಿ ಎಷ್ಟು ತಗೊಳ್ತಾನೆ, ಅವ್ನು ಆ ಕೆಲಸ ಮಾಡ್ತಾನೆ. ಅದು ತಗೊಂಡವನು ಅವತ್ತೇನಿದೆ ಅಲ್ಲ ಅಮಾವಾಸ್ಯೆ. ನನಗೆ ಆಮೇಲೆ ಗೊತ್ತಾಗಿದ್ದು, ಬೇರೆ ಸೂಚನೆ ಆಮೇಲೆ ಗೊತ್ತಾಗಿದ್ದು, ನಾನು ಆಮೇಲೆ ಗೊತ್ತಾಗಿದ್ದು ಅಮಾವಾಸ್ಯೆ ದಿನ ವೀರಪ್ಪನ ಎಲ್ಲ ಅವನ ಹತ್ರ ಗನ್ನು ಮಚ್ಚು ಅಂತ ಏನೇನು ಉಪಯೋಗಿಸಿದ್ರೆ ಎಲ್ಲ ಪೂಜೆ ಮಾಡಿ ಒಂದು ದೇವತೆ ಹತ್ರ ಆ ಪೂಜೆ ಮಾಡಿ ಅದಕ್ಕೆ ಇಟ್ಬಿಡ್ತಾನೆ. ಅವತ್ತು ಎತ್ತಲ್ಲ ಅವನು, ಗನ್ನನ್ನು ಅಲ್ಲಿ ಇಟ್ಟವ್ರೆ, ಎಲ್ಲರೂ ಸ್ಟಾಪ್ ಮಾಡವ್ರೆ. ಅದೇ ಥರ ಇವನೇನು ದುಡ್ಡು ತಗೊಂಡವನು, ಆ ದುಡ್ಡನ್ನು ಇವರು ಏನೋ ಸೇಫ್ ಮಾಡಕ್ಕೆ ಹೋಗಿದ್ದಾರೆ. ಯಾರು ಅವನ ಜೊತೆ 5-6 ಜನ ಇಂಪಾರ್ಟೆಂಟ್ ಜನ ಯಾರಿದ್ರು ಆ ಟೈಮ್ನಲ್ಲಿ, 5 ಜನ ಅವರು. ಅದರಲ್ಲಿ ಒಬ್ಬ ಮಾತ್ರ ಊಟ ಕೊಡೋಕ್ಕೆ, ಊಟ ಬಡಿಸೋಕೆ, ಅದು ಅಡುಗೆ ಮಾಡೋಕ್ಕೆ ಒಬ್ಬ ಯಾರಿದ್ದಾನೆ, ಅವ್ನು ಮಾತ್ರ ಇದ್ದಾನೆ. ವೀರಪ್ಪನ ಒಬ್ಬನೇ ಇರ್ತಾನೆ. ಆ ಟೈಮ್ಲಿ ರಾಜ್ಕುಮಾರ್ ಸ್ವಲ್ಪ ಫ್ರೀ ಆಗಿದ್ದರಿಂದ ಸೊಳ್ಳೆ ಪರ್ದ ಕಟ್ ಮಲಗಿಸೋದು ಅಥವಾ ಸಮಥಿಂಗ್ ಚೆನ್ನಾಗಿ ಸೇಫಾಗಿ ನೋಡ್ಕೊತಾರೆ ರಾಜ್ಕುಮಾರ್ ಅಂತ ನಮ್ಗೆ ನ್ಯೂಸ್ ಬಂತು. ನೋಡ್ತಾ ಇದ್ದಾನೆ. ಅವ್ರ ಹಳೆಯನೂ ಜೊತೆಗಿದ್ದಾರೆ, ರಾಜ್ಕುಮಾರ್ ಹಳೆಯನೂ ಜೊತೆಗಿದ್ದಾರೆ. ಇವನ್ನೇನು ಮಾಡೋರು ಅವತ್ತಿನ ದಿನ ಅಮಾವಾಸ್ಯೆ ದಿನ ಏನು ಡ್ರಿಂಕ್ಸ್ ತೊಗೊಂಡು ಅದೇನು ತೊಗೊಂಡು ಕೈ ಮೇಲೆ ಇಟ್ಕೊಂಡು ಮಲ್ಗವನಿಗೆ ಯಾರೋ ವೀರಪ್ಪನು. ಯಾಕಂದ್ರೆ ಆ ಬೆಟ್ಟದ ಮೂಲೆ ಅಲ್ಲೆಲ್ಲಿ ಓಡೋಕ್ಕಾಗಲ್ಲ, ಹೋಗಿ ಬರೋಕ್ಕಾಗಲ್ಲ, ಕತ್ಲೆ ಕಾಣಿಸಲ್ಲ. ಅವರೆಲ್ಲ ರಾಜ್ಕುಮಾರ್ ಹೋಗ್ತಾರೆ ಅನ್ನೋದು ಯಾರು ಫೀಲಿಂಗ್ ಇರಲಿಲ್ಲ. ಇವ್ರಿಗೆ ಫ್ರೀ ಇದೆ. ಇವನೇನು ಮಾಡೋಣ, ಮಚ್ಚುಲೆಲ್ಲ ಪೂಜೆ ಮಾಡಲಿ ಎಲ್ಲ ಇಟ್ಟಿರೋ ಪೂಜೆ ಮತ್ತೆಲ್ಲ ಯಾವುದೋ ಮಚ್ಚು ಎತ್ತು ಬಿಸಾಕೋನ. ರಾಜ್ಕುಮಾರ್ ಮನೆಗೆ ಕೆಲಸ ಮಾಡೋನು ಅವ್ನು ಒಬ್ಬನೇ ಇದು ಬೇಜಾರಾಗ್ಬಿಟ್ಟು ಭಯ ಬಿದ್ದು ಏನು ಮಾಡೋಣ, ಬಿಸಾಕ್ಬಿಟ್ಟು ಹೊಡೆದವನೇ ಇವನು ಓಡೋಗ್ಬಿಟ್ಟ, ಜಂಪ್ ಬಿಡ ಆ ಬೆಟ್ಟದ ಮುಂದೆ ಕಾಡು ಮಧ್ಯೆ ಜಂಪ್ ಮಾಡ್ಬಿಡೋಣ. ವೀರಪ್ಪನ ಜಾಸ್ತಿ ಏನು ಏಟಾಗಿಲ್ಲ, ಈ ತಲೆ ಮೇಲೆ ಕೈ ಇಟ್ಕೊಂಡು ಎಲ್ಲ ಬೆಳಿಗ್ಗೆ ಕತ್ಲಿಗೆ ಯಾರಿಗೆ ಹೊಡೆದವನು ಏನೋ ಬೆಳಗೊಂದು ಏಟಾಗಿದೆ, ಕೀ ಮೇಲೆ ಪರ್ಚ್ಕೊಂಡು ಹೋಗಿದೆ. ಆಮೇಲೆ ಅಷ್ಟೊತ್ತಿಗೆ ಇವನು ಜಂಪ್ ಹೊಡೆದು ಎಸ್ಕೇಪ್ ಆಗೋಣ. ಆಮೇಲೆ ಏನು ಮಾಡೋರು, ಅವ್ರ ಕಡೆ ಎಲ್ಲ ದುಡ್ಡು ಸೇಫ್ ಮಾಡಿ ಬಂದವರಲ್ಲ, ಬಂದು ನೋಡುತ್ತಾನೆ, ಅದು ಔಷಧಿ ಇಷ್ಟೇ ಹಾಕಿ ವೀರಪ್ಪನ ಬೆಳಿಗ್ಗೆ ಬೆಂಡಿಗೆ ಸೇಫ್ ಮಾಡಿ ಮಲಗಿಸ್ತಾರೆ. ಅದನ್ನು ಓಡೋಬಿಡ. ಇವ್ನು ಬೇಗ ತಲೆ ಕೆಡ್ಸ್ಕೊಂಡಿಲ್ಲ ಯಾರು ಇವರು. ಆಮೇಲೆ ರಾಜ್ಕುಮಾರ್ ಸ್ವಲ್ಪ ತೊಂದರೆ ಆಗಿರ್ಬೋದು, ಅಲ್ಲಿಂದ ತಿರ್ಗಿ ಶಿಫ್ಟ್ ಮಾಡಿ ಇವ್ರಿಗೆ ಬೇರೆ ಕಡೆ ಹೋಗಿ ಪ್ಲೇಸ್ ಸೆಟ್ ಮಾಡಿ ನಡ್ಕೊಂಡು ಕರ್ಕೊಂಡೋಗಿ ಇವೆಲ್ಲ ಸಾಕಷ್ಟು ತೊಂದರೆಗಳಾಗಿದೆ ಆ ಟೈಮಲ್ಲಿ ಇವ್ನು ಮಾಡಿರೋ ಕೆಲಸಕ್ಕೆ. ಮಾರನೇ ದಿನದ ಏನಾಯ್ತಂತೆ, ಇವನೊಂದು ಎಸ್ಕೇಪ್ ಆಗಿ ಬಂದಿದ್ದೆ ದೊಡ್ಡ ನ್ಯೂಸು. ದಿನ ಒಂದು ವಾರ ಅದೇ ನ್ಯೂಸ್. ಅವ್ರು ಬೇರೆ ನ್ಯೂಸ್ ಇಲ್ಲ ನಮಗೆ, ಇರೋದೇ ಒಂದು ಉದಯ ನ್ಯೂಸ್, ಅದು ತಮಿಳ್ನಾಡು ಫೇವರ್ ನ್ಯೂಸು, ಇರೋದು ETV ನ್ಯೂಸು. ಆ ನ್ಯೂಸ್ನವ್ರು ಏನು ತಮಿಳ್ನಾಡು ನ್ಯೂಸ್ ಕೊಡ್ತಾರೋ ಅದೇ ನ್ಯೂಸ್ ನಾವು ನೋಡಬೇಕು. ಅದೇನು ಅವ್ರ ಕತೆ ಬೆಳ್ತಾರೋ ಅದೇ ಕತೆ ನಮಗೆ. ನಮ್ಮದು ಅನ್ನೋ ಸೋರ್ಸ್ ಅಂತ ನಮ್ಮದು ಕರ್ನಾಟಕ TV ಅಂತ ಯಾವುದಿಲ್ಲ, ಅಲ್ಲಿ ನ್ಯೂಸ್ ಇಲ್ಲ. ನಮಗೆ ಗೊತ್ತಿರೋ ಹೋಗಿ ನೋಡ್ಕೊಂಬಂದು ಅಂತ ಹೇಳ್ತಾರಲ್ಲ, ಅವ್ರು ಏನು ಹೇಳ್ತಾರೋ ಅದೇ ಬೋಗ್ಬಿಟ್ಟು ಅದೇ ನಮಗೆ ನ್ಯೂಸ್. ಅದೇ ನ್ಯೂಸ್ ನೋಡೋದು 24 ಗಂಟೆ. ಜನ ಇಬ್ಬರು ಎಲ್ಲ ಫ್ರಸ್ಟ್ರೇಷನ್ ಆಗ್ಬಿಟ್ರೆ ಆ ಟೈಮ್ನಲ್ಲಿ, ಭಾರಿ ಬೇಜಾರಾಗ್ಬಿಡೋದೆ, ಎಲ್ಲ ಥರ ಮಂಕಾಗ್ಬಿಟ್ರೆ ಮಾಡೋ ಕೆಲಸಕ್ಕೆ. ನಾವು ಎಲ್ಲರಿಗೇನು ಭಯ, ಇವ್ನು ಮಾಡಿದ್ರೆ ರಾಜ್ಕುಮಾರ್ಗೆ ಹೆಚ್ಚಿಗೆ ಮಾಡ್ಬಿಡ್ತಾನಪ್ಪ ಅನ್ನೋ ಎಲ್ಲರಿಗೂ ಭಯ. ಮನೆಯವ್ರಿಗೂ ಅಷ್ಟೇ ಭಯ. ಭಾರತಮ್ಮ ಚೆಸ್ಟ್ ಅಂತ ಮಲಗಿದ್ದವರು ಹಾಸ್ಪಿಟ್ಲ್ ಹೋದವರು ಆ ಟೆನ್ಷನ್ ಹಂಗೆ ಮನೆಗೆ ಬಂದ್ಬಿಡೋರು, ತಿರ್ಗಾ ಮನೆಗೆ ಬಂದ್ಬಿಡೋರೆ. ನಮ್ಗೆ ಈ ಸಂಜೆ ವೆಂಕಟೇಶ್ ನಮ್ಮ ಮನೆಗೆ ಬಂದವ್ರೆ, ಏನು ಸಾಲ ಆಯಿತು. ನಮಗೂ ಭಾರಿ ಡಿಸ್ಟರ್ಬ್ ಆಗ್ಬಿಟ್ಟೆ. ನಮಗೆ ಡಿಸ್ಟರ್ಬ್ ಅಂದರೆ ಇಡೀ ಕರ್ನಾಟಕ ಜನ ಡಿಸ್ಟರ್ಬ್ ಆಗ್ಬಿಟ್ರೆ. ಏನು ಹಿಂಗೆ ಅವಾಗ ಗೌರ್ಮೆಂಟಿನ ಮಾತಾಡೋಂಗಿಲ್ಲ, ಗೌರ್ಮೆಂಟ್ಗೆ ಟೋಟಲ್ ಮೆಸೇಜ್ ಇಲ್ಲ ಅಲ್ಲಿ ಕಡೆಯಿಂದ. ಅವ್ರು ಏನು ಮೆಸೇಜ್ ಅದೇ ಮೆಸೇಜ್ ಇವ್ರು ನಮ್ಗೆ ಹೇಳ್ತಾರೆ, ಅದೇ ಮೆಸೇಜ್ ಪೇಪರ್ ಬರ್ತಾಯಿದೆ, ಹೊಸ ಮೆಸೇಜೇ ಇಲ್ಲ. ನಕೀರನ್ ಗೋಪಾಲ್ ಬಂದು ಏನು ಹೇಳ್ದ ಅಷ್ಟೇ ನ್ಯೂಸ್ ನಮಗೆ. ಆ ಟೈಮ್ನಲ್ಲಿ ಅಷ್ಟೊತ್ತಿಗೆ ಒಂದು ತಿಂಗಳು ದಾಟಿಬಿಟ್ಟಿದೆ. ಅಷ್ಟು 3 ಟೆನ್ನಿಸ್ ಹೋಗಿ ಬಂದಾನ, ಏನು ನ್ಯೂಸ್ ಇಲ್ಲ. ಆ ಟೈಮ್ನಲ್ಲಿ ಶ್ರೀಧರ್ ಮತ್ತು ನಾನು, ಲೋಹಿತಾಶ್ ಅವರು, ಚಂಪಾ ಸಾರು, ಮಂಜುನಾಥ್ ಹದ್ದೆ, ಗಿರೀಶು, ನಾವೆಲ್ಲ ಕೂತ್ಕೊಂಡು ಮನಸ್ಸು ಬೇಜಾರಾಗಿ ಒಂದು ಟ್ರಿಪ್ ಕೂತ್ಕೊಂಡು ಸ್ವಲ್ಪ ಡ್ರಿಂಕ್ಸ್ ತೊಗೊಂಡು ಬೇಜಾರಾಗಿ ಡಿಸ್ಕಸ್ ಮಾಡ್ತೀವಿ, ಏನು ಮಾಡಬೇಕು, ಏನು ಮಾಡ್ರೆ ಆಗ್ತಾ ಇಲ್ವಲ್ಲ ಅನ್ನೋದು ನಮ್ಗೆ ತಲೆ ಕೆಟ್ಟೋಗ್ಬಿಟ್ಟಿದೆ. ಆ ಟೈಮಲ್ಲಿ ಡ್ರಿಂಕ್ಸ್ ತೊಗೊತಾ ಇರ್ಬೇಕಾದ್ರೆ ನಾನು ಇನ್ನೊಂದು ಕಡೆ ಕೂತ್ಕೊಂಡು ಡ್ರಿಂಕ್ಸ್ ತೊಗೊತಾರೆ, ಮಾತ್ರ ಸಿಗರೇಟ್ ಸೇದಬೇಕಾಯಿತು. ಇವ್ರ ಜೊತೆ ಚಂಪಾ ಸಾರು ಮುಂದೆಲ್ಲ ಸೇರಲ್ಲ ಸಿಗರೇಟು, ಪಕ್ಕ ಕೂತ್ಕೊಂಡು ಸೇರ್ತಾ ಹೋಗಿ ಸಿಗರೇಟ್ ಕೂತ್ಕೊಂತಾರೆ. ಸೇರ್ಕೊಂಡು ಮಾತಾಡ್ಬೇಕಾದ್ರೆ ಶ್ರೀಧರ್ ಬಚಾನ್ ಅಂತ ಜೋರಾಗಿ ಕರೀತಾರೆ, ತಲೆಗೇನು ಅಂತ. ಕುಡಿಯೋ ಟೈಮ್ನಲ್ಲಿ ಬಚಾನ್ ನಿಮ್ಮೊಂದು ಕೆಲಸ ಮಾಡೋ, ಅರ್ಜೆಂಟ್ ಒಂದು ಕೆಲಸ ಮಾಡ್ಬೇಕಲ್ಲ ನಿಮ್ಮ, ಏನಂತೀನಿ, ನಿಮ್ಮ ದೋಸ್ತೊಬ್ಬ ಇದ್ದ ಗೊತ್ತಾ, LTT ರಂಗನಾಥ್. ಹೌದು ಇದ್ದ. ಅವನ ಬಗ್ಗೆ ರವಿ ಸಾಕಷ್ಟು ಸ್ಟೋರಿ ಮಾಡ್ದ, ಅವನೇನು ದುಡ್ಡು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಬೇಜಾರಾಗಿ ನಿಮ್ಮ ಹತ್ರ ಬಂದ.
ನೀವು ಮಾತಾಡೋಕ್ಕೆ ಇಷ್ಟ ಬಿದ್ದಿಲ್ಲ. ರಾಜೀವ್ ಗಾಂಧಿ ಮರ್ಡರ್ ಕೇಸ್ನಲ್ಲಿ ಆವಾಗ ಚಂಪೌಡ ನಮ್ಮ ಮಕ್ಕ ನೋಡ್ತಾರೆ, ಯಾರು ಅಂತಾರೆ. ಅದೇ ಸರ್ LTT ರಂಗನಾಥ್ ರಾಜೀವ್ ಗಾಂಧಿ ಮರ್ಡರ್ ಕೇಸ್ನಲ್ಲಿ ಇದ್ನಲ್ಲ ಸರ್, ಶಿವರಾಜ್ ಮತ್ತು 4 ಜನ ಕರ್ಕೊಂಡು ಇಟ್ಟಿದ್ನಲ್ಲ ಎಲ್ಲಿ ಕೊನ್ಗುಂಟೆ ಕ್ರಾಸ್ನಲ್ಲಿ, ಅವನು LTT ರಂಗನಾಥ್ ಅಂತೀವಿ. ರಾಜೀವ್ ಗಾಂಧಿ ಮರ್ಡರ್ ಕೇಸ್ನಲ್ಲಿದ್ದ ಅವನು 10 ವರ್ಷ ಜೈಲೊಳಗಿದ್ದು, 9-10 ವರ್ಷ ಜೈಲೊಳಗಿದ್ದು ಅವ್ನು ರಿಲೀಸ್ ಆಗಿದ್ದಾನೆ ಅವನು. ಆಯ್ತು ಕಳಿಸ್ತೀನಿ ಅವನಿಗೆ ನಾಳೆ ಕಳಿಸ್ಬಿಟ್ಟು ಹೆಂಗಾರ ನಾಳೆ ಕಳಿಸ್ತೀನಿ ಅಂತ ಹೇಳ್ತೀನಿ. ಆನ್ಸರ್ನ ಹೇಳಿ ಅವನಿಗೆ ಹೆಂಗಾರ ಕರೆಸ್ತೀನಿ ಅಂತ.